ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ನಿಂಗಪ್ಪ ದೊಡ್ಕತ್ತಿ. ನಾನು 10ನೇ ತರಗತಿ ವಿದ್ಯಾರ್ಥಿನಿ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ಸಾಬೂನಿನ ಮಿಶಲ್ಗಳ ಉಂಟಾಗುವಿಕೆಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳನ್ನು ಸಾಬೂನು ಎನ್ನುವರು. ಸಾಬೂನಿನ ಅಣುಗಳಲ್ಲಿ 2 ವಿಭಿನ್ನ ಗುಣಗಳಿರುವ ತುದಿಗಳಿರುತ್ತವೆ. ಒಂದು ಅಯಾನಿಕ್ ತುದಿ, ಇದು ನೀರಿನೊಂದಿಗೆ ವರ್ತಿಸುವುದರಿಂದ ಇದನ್ನು ಜಲಾಕರ್ಷಕ ತುದಿ ಎಂದು ಕರೆಯುವರು. ಇನ್ನೊಂದು ಕಾರ್ಬನ್ ಸರಪಳಿಯ ತುದಿ, ಇದು ಎಣ್ಣೆಯೊಂದಿಗೆ ವರ್ತಿಸುವುದರಿಂದ ಇದನ್ನು ಜಲವಿಕರ್ಷಕ ತುದಿ ಅಂತಲೂ ಕರೆಯುತ್ತಾರೆ. ಅಂದರೆ ಸಾಬೂನು ನೀರಿನಲ್ಲಿ ಮೇಲ್ಮೈಯಲ್ಲಿದ್ದಾಗ ಸಾಬೂನು ಜಲವಿಕರ್ಷಕ ತುದಿಯು ನೀರಿನಲ್ಲಿ ವಿಲೀನವಾಗುವುದಿಲ್ಲ ಮತ್ತು ಜಲಾಕರ್ಷಕ ತುದಿಯು ನೀರಿನಲ್ಲಿಯೂ ಮತ್ತು ಜಲವಿಕರ್ಷಕ ಬಾಲವು ನೀರಿನೊಂದಿಗೆ ಹೊರಚಾಚಿಕೊಂಡು ಇರುತ್ತದೆ. ಹೀಗೆ ಅಣುಗಳ ಸಮೂಹದಲ್ಲಿ ಜಲವಿಕರ್ಷಕ ತುದಿಗಳ ಸಮೂಹದ ಒಳಭಾಗದಲ್ಲಿ ಮತ್ತು ಅಯಾನಿಕ್ ತುದಿಗಳ ಈ ಸಮೂಹದ ಮೇಲ್ಮೈಯಲ್ಲಿ ಕಂಡುಬರುತ್ತದೆ. ಈ ರೀತಿಯ ರಚನೆಗಳನ್ನು ಮಿಶಲ್ಗಳೆಂದು ಕರೆಯುವರು. ತೈಲಯುಕ್ತ ಕೊಳೆಯು ಮಿಶಲ್ನ ಕೇಂದ್ರದಲ್ಲಿ ಸಂಗ್ರಹವಾಗಿರುವುದರಿಂದ ಮಿಶಲ್ ರೂಪದಲ್ಲಿರುವ ಸಾಬೂನು ಸ್ವಚ್ಛಗೊಳಿಸಲು ಸಾಧ್ಯವಾಗುತ್ತದೆ. ದ್ರಾವಣದಲ್ಲಿನ ಮಿಶಲ್ಗಳು ಕಲೀಲಗಳ ರೂಪದಲ್ಲಿರುತ್ತವೆ ಮತ್ತು ಅಯಾನುಗಳ ನಡುವಿನ ಜಲ ವಿಕರ್ಷಣೆಯಿಂದ ಒಂದಕ್ಕೊಂದು ಹತ್ತಿರ ಬರುವುದಿಲ್ಲ. ಹೀಗೆ ಮಿಶಲ್ಗಳು ಕೊಳೆಯನ್ನು ಸುಲಭವಾಗಿ ಹೊರಹಾಕಿ ಬಟ್ಟೆಯನ್ನು ಸ್ವಚ್ಛಗೊಳಿಸುತ್ತವೆ. ಧನ್ಯವಾದಗಳು.